मैं हूँ कॉकरोच, इस्तीफा दो के नारे इस्तीफा दो बना कर आए हैं। किसका इस्तीफा चाहिए? अमित प्रधान जी का। सकती है EVM ये हागिल जीती है यहाँ पर। EVM is already hacked. We need to go through with wallet paper. We need to go through with that. नहीं होना ऐसा नहीं सर, देखिए आप जो यूएम का बोल रहे हैं, सरकार ने बुलाया था सबको, हैक करके बताइए कोई आया था क्या? नहीं आया। दिल्ली बोले आजादी, सारे बोले आजादी, मोदी तुझसे आजादी, बीजेपी तुझसे आजादी। ಒಂದು ಸಣ್ಣ 10x10 ರೂಮು, ಫ್ಯಾನ್ ಕೂಡ ಸರಿಯಾಗಿ ತಿರುಗ್ತಾ ಇಲ್ಲ, ಬಿಸಿಲಿನ ಬೇಗೆ, ಮನೆಯಿಂದ ದೂರ ಬಂದು ತಿಂಗಳಿಗೆ ಬರೀ 2-3 ಸಾವಿರ ರೂಪಾಯಿ ಖರ್ಚಿಗೆ ಇಟ್ಕೊಂಡು ಊಟ ತಿಂಡಿ ಮುಗಿಸ್ಕೊಂಡು ದಿನಕ್ಕೆ 15 ಗಂಟೆಗಳ ಕಾಲ ಪುಸ್ತಕದ ಮುಂದೆ ಕೂತು ಓದುವ ಆ ಹುಡುಗನ ಕನಸು ಒಂದೇ, ನಾನೊಬ್ಬ ಡಾಕ್ಟರ್ ಆಗಬೇಕು, ನಮ್ಮಪ್ಪ ಮಾಡಿರೋ ಸಾಲ ತೀರಿಸ್ಬೇಕು ಅನ್ನೋದು. ಹಬ್ಬ, ದೀಪಾವಳಿ, ಊರಿನ ಜಾತ್ರೆ ಎಲ್ಲವನ್ನ ಬಿಟ್ಟು ಎಕ್ಸಾಮ್ ಬರೆಯೋಕೆ ಅಂತ ರಿಸರ್ವೇಷನ್ ಸಿಗದೆ ಹೋದ್ರು ಜನರಲ್ ಡಬ್ಬಿಯಲ್ಲಿ ಟಾಯ್ಲೆಟ್ನ ಮೂತ್ರದ ವಾಸನೆಯಲ್ಲೇ ಪ್ರಯಾಣ ಮಾಡಿ ಪರೀಕ್ಷೆ ಬರೀತಾನೆ. ಆದರೆ ಪರೀಕ್ಷೆ ಬರೆದು ಹೊರದು ಬಂದಾಗ ಅವನಿಗೆ ಗೊತ್ತಾಗುತ್ತೆ ಪೇಪರ್ ಲೀಕ್ ಆಗಿದೆ ಅಂತ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ಕತ್ಲಲ್ಲಿ ಮುಳುಗಿತು. ಆ ಕ್ಷಣ ಆ ಹುಡುಗನಿಗೆ ಅವನ ತಂದೆ ತಾಯಿಗೆ ಏನು ನಡೆಸಿರ್ಬೋದು, ಇಡೀ ಸಿಸ್ಟಮ್ ಮೇಲೆಯೇ ಅವರಿಗೆ ಕೋಪ ಬರುತ್ತೆ ಅಲ್ವಾ? ಹೌದು, ನೀಟ್ UG ಪೇಪರ್ ಲೀಕ್ ಮತ್ತು CBSE ಪರೀಕ್ಷೆ ಅವ್ಯವಸ್ಥೆ ನೋಡಿದಾಗ ಇಡೀ ದೇಶದ ಯುವಕರಿಗೆ ಕೋಪ ಬಂದಿತ್ತು. ಅದೇ ಕೋಪವನ್ನು ಆಧಾರವಾಗಿಟ್ಕೊಂಡು ಜಡ್ಜ್ ಒಬ್ಬರು ಕಾಕ್ರೋಚ್ಗಳು ಅಂತ ಒಂದಷ್ಟು ಈ ದೇಶದ ಯುವಜನತೆಯನ್ನು ಕರೆದಾಗ ಆ ವಿಚಾರವನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ 15 ದಿನಗಳಲ್ಲಿ 22 ಮಿಲಿಯನ್ ಫಾಲೋವರ್ಸ್, ಅಂದರೆ ಹತ್ತತ್ರ 2,20,00,000 ಫಾಲೋವರ್ಸ್ ಗಳಿಸಿದ ಒಂದು ಗುಂಪುಟ್ಕೊಳ್ತು. ಅದರ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ, CJP. ಸರ್ಕಾರವನ್ನು ಅಲುಗಾಡಿಸ್ತೀವಿ, ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಪಡಿತೀವಿ ಅಂತ ಬೊಬ್ಬೆ ಹೊಡೆದ್ರು. ಆದರೆ ಜೂನ್ 6ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದೇನು ಗೊತ್ತಾ? ಆ ಪ್ರೊಟೆಸ್ಟ್ ವಿದ್ಯಾರ್ಥಿಗಳ ಆಂದೋಲನವನ್ನು ಸ್ಟ್ರಾಂಗ್ ಮಾಡ್ತಾ ಅಥವಾ ವೀಕ್ ಮಾಡ್ತಾ? ಬನ್ನಿ ಇವತ್ತಿನ ಡೀಟೇಲ್ಡ್ ವಿಡಿಯೋದಲ್ಲಿ ಆ ಡ್ರಾಮಾದ ಪೂರ್ತಿ ಕಥೆಯನ್ನು ಬಿಚ್ಚಿಡ್ತೀನಿ. ಸ್ನೇಹಿತರೆ, ಕತೆ ಶುರುವಾಗೋದು ಸುಪ್ರೀಂ ಕೋರ್ಟ್ನ ಒಂದು ಕಮೆಂಟಿಂದ. ಬಿಹಾರದಿಂದ ಹಿಡಿದು ರಾಜಸ್ಥಾನದವರೆಗೆ ಪ್ರತಿದಿನ ಪೇಪರ್ ಲೀಕ್ ಆಗ್ತಾ ಇತ್ತು. ಆ ಟೈಮ್ನಲ್ಲಿ ಆ ಆಕ್ರೋಶದ ನಡುವೆ ಆನ್ಲೈನ್ನಲ್ಲಿ ಒಂದು ಸಣ್ಣ ಮೀಮ್ ಆಗಿ ಶುರುವಾಗಿದ್ದೆ ಕಾಕ್ರೋಚ್ ಜನತಾ ಪಾರ್ಟಿ. ಜಿರಳೆಯನ್ನು ತಮ್ಮ ಮಾಸ್ ಕಾರ್ಡ್ ಮಾಡಿಕೊಂಡ ಆ ಗುಂಪು ಕೇವಲ 3 ವಾರದಲ್ಲಿ 22 ಮಿಲಿಯನ್ ಫಾಲೋವರ್ಸ್ ಗಳಿಸಿದ ದೇಶದ ಅತಿದೊಡ್ಡ ಪಕ್ಷಗಳನ್ನು ಡಿಜಿಟಲ್ ನಂಬರ್ಸ್ನಲ್ಲಿ ಹಿಂದಿಕ್ತು. ಡಿಜಿಟಲ್ ನಂಬರ್ಸ್, ಐ ರಿಪೀಟ್, ಡಿಜಿಟಲ್ ನಂಬರ್ಸ್. ಇಂಟರ್ನೆಟ್ನಲ್ಲಿ ದೊಡ್ಡ ಕ್ರಾಂತಿನೇ ನಡೆಯುತ್ತೆ. ದೇಶದ ಎಲ್ಲ ಯುವಕರು ಜೂನ್ 6ರಂದು ದೆಹಲಿಗೆ ಬರ್ತಾರೆ, ಅಲ್ಲಿಂದ ಅಭಿಜಿತ್ ಬರ್ತಾನೆ, ಜಂತರ್ ಮಂತರ್ಗೆ ತುಂಬಿ ತುಳುಕುತ್ತೆ ಅಂತ ಬಿಲ್ಡಪ್ ಕೊಟ್ಟರು. ಅಮೆರಿಕದ ಬೋಸ್ಟಾನ್ನಿಂದ ಓದ್ತಿದ್ದಂತಹ CJPಯ ಫೌಂಡರ್ ಅಭಿಜಿತ್ ದೀಪ್ಗೆ ಫ್ಲೈಟ್ ಹತ್ತಿ ನೇರವಾಗಿ ದೆಹಲಿ ಲ್ಯಾಂಡ್ ಆದ. ಕೈಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕವನ್ನು ಹಿಡಿದು ಕ್ಯಾಮ್ರಾಗೆ ಪೋಸ್ ಕೊಟ್ಟ. ಇನ್ನೊಂದೆಡೆ CJP ವಕ್ತಾರರು ಟ್ವಿಟರ್ನಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಲಿಸ್ಟ್ ಬಿಡುಗಡೆ ಮಾಡಿದ್ರು. ಸನ್ಸ್ಕ್ರೀನ್ ಹಚ್ಕೊಂಡು ಬನ್ನಿ, ಹೈಡ್ರೇಟೆಡ್ ಆಗಿರಿ, ಕ್ಯಾಪ್ ಹಾಕಳಿ ಅಂತ ಅಡ್ವೈಸ್ ಕೊಟ್ಟರು. ಇವೆಲ್ಲ ನೋಡಿದಾಗ ನಿಜಕ್ಕೂ ದೇಶದಲ್ಲಿ ಯಾವುದೋ ಮಹಾಕ್ರಾಂತಿ ನಡೆಯುತ್ತೆ ಅಂತ ನಾನು ಅಂದ್ಕೊಂಡೆ, ಜನನೂ ಕೂಡ ನಂಬಿದ್ರು. ಆದರೆ ಅಸಲಿ ಕತೆ ಶುರುವಾಗಿದ್ದು ಜೂನ್ 6ನೇ ತಾರೀಕು. ಬೆಳಗ್ಗೆ ನಾರ್ಮಲ್ ಆಗಿ ಎಲ್ಲ ಹೋದ್ರು, ಒಂದಷ್ಟು ಜನ ಸೇರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇವರು ಹೇಳಿದ್ರಲ್ಲ ಲಕ್ಷಾಂತರ ಜನ ಬರ್ತಾರೆ ಅಂತ. ಬೆಳಿಗ್ಗೆನೆ ಜಂತರ್ ಮಂತರ್ನಲ್ಲಿ ಹೋಗಿ ನೋಡಿದ್ರೆ ಪ್ರೊಟೆಸ್ಟ್ ಮಾಡೋರಿಗಿಂತ ನ್ಯೂಸ್ ಕವರ್ ಮಾಡೋಕೆ ಬಂದ ಪತ್ರಕರ್ತರೇ ಜಾಸ್ತಿ ಇದ್ದರು. ಅವ್ರಿಗಿಂತ 10 ಪಟ್ಟು ಹೆಚ್ಚು ದೆಹಲಿ ಪೊಲೀಸರಿದ್ದರು. ಸರ್ಕಾರ ಕೂಡ ಫುಲ್ ಪ್ರಿಪೇರ್ ಆಗಿತ್ತು. ಎಲ್ಲರಿಗೂ ಆರೆಂಜ್ ಜರ್ಸಿ ಹಾಕಿ ಗುರು ಕ್ಯಾಮ್ರಾ ಹಿಡ್ಕೊಂಡು ತಿರುಗಿ ರೆಕಾರ್ಡ್ ಮಾಡ್ತಾ ಇರಿ, ಎಲ್ಲ ಫುಲ್ ಹೈ ಅಲರ್ಟ್ ಆಗಿರಿ ಅಂತ ಹೇಳಿತ್ತು. ಮೀಡಿಯಾದವರಲ್ಲಿ ಸಿಕ್ಕಿ ಹೇಗಿದ್ದೀಯ ಭಯ್ಯ, ನೀನು ಎಲ್ಲಿಂದ, 5 ವರ್ಷ ಆಯಿತು ನಿನ್ನ ನೋಡಿ ಅಂತ ಕುಶಲೋಪರಿ ವಿಚಾರಿಸ್ತಾ ಇದ್ರು. ಯಾಕಂದರೆ ಇಂಟರ್ವ್ಯೂ ಮಾಡೋಕೆ ಅಲ್ಲಿ ವಿದ್ಯಾರ್ಥಿಗಳೇ ಇರಲಿಲ್ಲ. ನೀವೇನಾದರೂ ಅಲ್ಲಿನ ಕಾರ್ಯಕ್ರಮ ನೋಡಿಲ್ಲದೆ ಬರೀ ಯಾವುದೋ ಒಂದು ಆ್ಯಂಗಲ್ನ ವಿಡಿಯೋ ಮಾತ್ರ ನೋಡಿದರೆ ಇದು ನೀಟ್ ಮತ್ತು CBSE ಹೆಸರಿನ ವಿದ್ಯಾರ್ಥಿಗಳನ್ನು ಕರೆಸಿ ಮಾಡ್ತಿರೋ ಪ್ರೊಟೆಸ್ಟ್ ಅಂತ ಕಂಡುಹಿಡಿಯೋಕೆ ಸಾಧ್ಯನೇ ಇಲ್ಲ, ದೇವರಣಿಗೂ ಆಗಲ್ಲ. ಜಂತರ್ ಮಂತರ್ನಲ್ಲಿ ಅಸಲಿಗೆ ಆಗಿದ್ದಾದರೂ ಏನು ಅಂತಲೇ ಯಾರಿಗೂ ಅರ್ಥ ಆಗಿಲ್ಲ. ಒಮ್ಮೆ ಇದನ್ನು ಸುಮ್ಮನೆ ನೋಡ್ತಾ ಇದ್ದರೆ LGBTQ ಕಮ್ಯುನಿಟಿಯ ಹಕ್ಕುಗಳಿಗಾಗಿ ನಡೀತಿರೋ ಪ್ರೊಟೆಸ್ಟ್ ಥರ ಕಾಣಿಸ್ತು. ಯಾರೋ ನಿಂತು ನಾವು ಡಿಮ್ಯಾಂಡ್ ಮಾಡ್ತೀವಿ, ಕೇಳೋಕೆ ಬಂದಿದ್ದೀವಿ, ಸಮಾಜ ಮುಂದೆ ಬಂದಿದೆ ಅಂತಿದ್ರು. ಅದ್ರ ಮಧ್ಯೆ ನಮಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕು ಅನ್ನೋ ಡೈಲಾಗ್ ಬೇರೆ. ಇನ್ನೊಮ್ಮೆ ಡಫ್ಲಿ ಹಿಡ್ಕೊಂಡು ಮಾಡ್ತಿದ್ದ ಪ್ರೊಟೆಸ್ಟ್ ನೋಡಿದ್ರೆ JNUನವರ ರೆಗ್ಯುಲರ್ ಪ್ರೊಟೆಸ್ಟ್ ಥರ ಇತ್ತು. ವಿಡಿಯೋ ನೋಡಿದ್ರೆ ಕೆಲವೊಂದರಲ್ಲಿ ಆಜಾದಿ 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 ಅಂತ ಕೂಗ್ತಿದ್ರು. ಒಂದು ಕಡೆ ಯಾರೋ ಒಬ್ಬ ವ್ಯಕ್ತಿ ಬಂದು CJP ವಕ್ತಾರ
ಸೌರವ್ ದಾಸ್ ಜೊತೆ ಉಮರ್ ಖಾಲಿದ್ ಇರೋ ಫೋಟೋ ಇಟ್ಕೊಂಡು ಪ್ರೊಟೆಸ್ಟ್ ಒಳಗೆ ನುಗ್ದ. ಅಲ್ಲಿ ದೊಡ್ಡ ಗಲಾಟೆ ಆಯಿತು. ಆಮೇಲೆ ಪೊಲೀಸರು ಬಂದು 6 ಜನನ್ನ ವಶಕ್ಕೆ ಪಡ್ಕೊಂಡ್ರು. ನನಗೆ ಅರ್ಥ ಆಗ್ತಾ ಇಲ್ಲ, ನೀಟ್ ಎಕ್ಸಾಮ್ಗೂ ಉಮರ್ ಖಾಲಿದ್ ಫೋಟೋಗೂ ಏನು ಗುರು ಸಂಬಂಧ? ಸ್ಟೇಜ್ ಮೇಲೆ ಅಮೆರಿಕಾದಿಂದ ಬಂದಿದ್ದ ಅಣ್ಣ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಅಂತಿದ್ದ. RSS ಮುರ್ದಾಬಾದ್ ಅಂತ ಕೂಗ್ತಿದ್ರು. ಅಮೆರಿಕ ಇರಾನ್ ಮೇಲೆ ತಪ್ಪು ಮಾಡ್ತು, ಕಮ್ಯುನಿನ ಸಾಯಿಸಿದ್ರು ಅಂತ ಅಂತಾರಾಷ್ಟ್ರೀಯ ರಾಜಕೀಯವನ್ನು ಮಾತಾಡಿದ್ರು. ಸೋನಮ್ ವಾಂಗ್ಚುಕ್ ಅಂತವರು ಕೂಡ ಬಂದು ಸ್ಟೇಜ್ ಮೇಲೆ ರಾಜಕಾರಣಿಗಳ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತ ಭಾಷಣ ಮಾಡಿದ್ರು. ಉದ್ದೇಶ ಒಳ್ಳೆಯದೇ ಇರ್ಬೋದು, ಆದರೆ ಅಂದಿನ ಪ್ರೊಟೆಸ್ಟ್ನ ಗುರಿ ಅದಾಗಿರಲಿಲ್ಲ. ಯಾರೋ ಒಬ್ಬ ಬುದ್ಧಿಜೀವಿ ಬಂದು EVM ಹ್ಯಾಕ್ ಮಾಡಬಹುದು ಅಂತ ನಾನು ಹೇಳ್ತೀನಿ ವಿವರಿಸ್ತಾ ಇದ್ದಾನವನು. ಬ್ಯಾಲೆಟ್ ಪೇಪರಿಂದ ಎಲೆಕ್ಷನ್ ಮಾಡಿಸಿ ಅಂತಿದ್ರು. ಮತ್ತೊಬ್ಬ ಕೆಂಪು ಡೈರಿ ತಂದು ಇದೇ ಸಂವಿಧಾನ ಅಂತ ತೆಗೆದು ನೋಡಿದ್ರೆ ಅದರೊಳಗಿದ್ದು ಅವನೇ ಏನೇನೋ ಹಿಂದಿಲ್ ಬರೆದಿಟ್ಟಿರೋ ಶಾಯರಿಗಳು. ಇದು ವಿದ್ಯಾರ್ಥಿಗಳ ಹೋರಾಟನ, ರಾಜಕೀಯ ರ್ಯಾಲಿನ ಅಥವಾ ಯಾವುದಾದ್ರೂ ಓಪನ್ ಮೈಕ್ ಕಾರ್ಯಕ್ರಮನ? ಪ್ರತಿಯೊಬ್ಬನು ತನ್ನದೇ ಆದ ಅಜೆಂಡಾ ತಂದಿದ್ದ. ಯಾವನೋ ಕಾಕ್ರೋಚ್ ಮಾಸ್ಕ್ ಹಾಕಿದವನು ಮೈಕ್ ಮುಂದೆ ನಿಂತು ನಾನು 15 ರೂಪಾಯಿಗೆ ಮಾಸ್ಕ್ ತಂದು 30 ರೂಪಾಯಿಗೆ ಮಾರ್ತಿದ್ದೀನಿ ಅಂತ ಬಿಸ್ನೆಸ್ ಲೆಕ್ಕ ಹೇಳ್ತಿದ್ದ. ಇನ್ನೊಬ್ಬ ಯಾರೋ ನಾನು 25 ಟಿ ಶರ್ಟ್ ತಂದಿದ್ದೆ ಎಲ್ಲ ಮಾರ್ಬಿಟ್ಟೆ ಅಂತಿದ್ದ. ಇವ್ರ ಯೋಗ್ಯತೆ ಇದನ್ನ ವಿದ್ಯಾರ್ಥಿ ಹೋರಾಟ ಅಂತ ಕರಿಬೇಕಾ? ಇದಕ್ಕಿಂತ ದೊಡ್ಡ ಆಶ್ಚರ್ಯ, ದೊಡ್ಡ ಕಾಮಿಡಿ ಇನ್ನೊಂದಿಲ್ಲ. ಯಾವ ಕೇಂದ್ರ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಇಷ್ಟೆಲ್ಲ ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆಯೋ, ಯಾವ ಸಚಿವರ ರಾಜೀನಾಮೆ ಕೇಳೋಕೆ ಅಂತ ಇವರು ಜಂತರ್ ಮಂತರ್ಗೆ ಬಂದಿದ್ರೋ, ಅಸಲಿಗೆ ಆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೆಸರು ಕೂಡ ಅಲ್ಲಿಗೆ ಬಂದಿದ್ದ ಅರ್ಧ ಅಲ್ಲ 3/4 ಜನರಿಗೆ ಗೊತ್ತಿರಲಿಲ್ಲ. ಏನಪ್ಪ ಇವ್ರ ಹೆಸರು ಅಂತ ಕೇಳಿದ್ರೆ, ಧರ್ಮೇಂದ್ರ ಏನು ಹೆಸರು, ಅವ್ರ ರಾಜೀನಾಮೆ ಬೇಕು ಅಂತ ಕೇಳ್ತಿದ್ರಲ್ಲ, ಅವ್ರ ಹೆಸರೇನ್ರಿ ಅಂತ ಕೇಳಿದ್ರೆ ನಾವು ಅಮಿತ್ ಪ್ರಧಾನ್ ರಾಜೀನಾಮೆ ಕೇಳೋಕೆ ಬಂದಿದ್ದೀವಿ ಅಂತ. ನೋಡಿ ಆ ವಿಡಿಯೋಗಳೆಲ್ಲ ಕೇಳಿಸ್ಕೊಳ್ಳಿ. मैं हूँ कॉकरोच, इस्तीफा दो के नारे इस्तीफा दो बना कर आए हैं. किसका इस्तीफा चाहिए? अमित प्रधान जी का. सकती है EVM ये how will जीतती है यहाँ पर. EVM is already hacked. We need to go through with ballot paper. We need to go through with that. ऐसा नहीं सर, देखिए आप जो यूएम का बोल रहे हैं, सरकार ने बुलाया था सबको, हैक करके बताइए कोई आया था क्या? नहीं आया. दिल्ली बोले आजादी, तो सारे बोले आजादी, तो मोदी तुझसे आजादी, बीजेपी तुझसे आजादी. मैं हूँ कॉकरोच, इस्तीफा दो के नारे इस्तीफा दो बना कर आए हैं. किसका इस्तीफा चाहिए? अमित प्रधान जी का. ಅಮಿತ್ ಪ್ರಧಾನ್ ಅಂತೆ. ಅರ್ಧ ಜನ ಹಬ್ಬ ಡಬ್ಬ ಚಬ್ಬ ಅಂತಿದ್ರು. ಇದನ್ನೆಲ್ಲ TVಯಲ್ಲಿ ನೋಡಿ ಧರ್ಮೇಂದ್ರ ಪ್ರಧಾನ್ ಮತ್ತು ಸರ್ಕಾರದವರು ತಮ್ಮ AC ರೂಮ್ನಲ್ಲಿ ಕೂತು ನಗ್ತಾ ಇರ್ತಾರೆ. ನಮ್ಮ ಪ್ರಾಬ್ಲಮ್ಸ್ನೆಲ್ಲ ಇವರೇ ಸಾಲ್ವ್ ಮಾಡಿಬಿಟ್ರು ಅಂತ. ಇನ್ನು ಈ ಹೋರಾಟದ ನಾಯಕರು ಅಂತ ಬಿಲ್ಡಪ್ ತಗೊಂಡ್ರಲ್ಲ, ಅವ್ರ ಕತೆ ಕೇಳಿ. ಸರ್ಕಾರವನ್ನೇ ಅಲ್ಲಾಡಿಸ್ತೀವಿ, ಭೂಕಂಪ ಸೃಷ್ಟಿಸ್ತೀವಿ ಅಂದಿದ್ದವರು 39 ಡಿಗ್ರಿ ಬಿಸಿಲನ್ನು 4 ಗಂಟೆ ನಿಲ್ಲೋಕ್ಕಾಗಲಿಲ್ಲ. ಉಸಿರು ಕಟ್ಟೋಕೆ ಶುರುವಾಯಿತು. ಆ CJP ವಕ್ತಾರರು ತಮ್ಮ ಹಿಂದೆ ಒಬ್ಬ ವಯಸ್ಸಾದ ಅಂಕಲ್ನ ನಿಲ್ಲಿಸ್ಕೊಂಡು ಹಿಂಗೆ ಅವರಿಂದ ಕೈಯಲ್ಲಿ ಗಾಳಿ ಬೀಸ್ಕೊಳ್ಳೋದು, ಅದೇನೋ ಕೈಯಲ್ಲಿ ಇಡಿಸ್ಕೊಂಡು ಸ್ಟ್ರಾ ಹಾಕ್ಕೊಂಡು ತಣ್ಣನೆಯ ಕಾಫಿನೋ ಜ್ಯೂಸೋ ಕುಡ್ಕೊಂಡು ಕೂತಿದ್ರು. ಶೆಕೆಗೆ ಉಸಿರಾಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಒಬ್ಬ ಬಲಗಡೆಯಿಂದ ಎಸ್ಕೇಪ್ ಆಗೋಕೆ ತೊಡ್ತಿದ್ದಾನೆ, ಇನ್ನೊಬ್ಬ ಎಡಗಡೆಯಿಂದ ಜಾಗ ಖಾಲಿ ಮಾಡ್ತಿದ್ದಾನೆ. ಉಳಿದ ಹುಡುಗರು ಅಣ್ಣ ನಿಲ್ಲಿ, ನಿಮಗೋಸ್ಕರ ಪ್ರೊಟೆಸ್ಟ್ ಮಾಡೋಕೆ ನಾವು ಬಂದಿದ್ದೀವಿ ಅಂತ ತಡೆಕಾಡ್ತಿದ್ದಾರೆ. ಕಡೆಗೆ ಅವರು ನೇರವಾಗಿ ಹೋಗಿ ಕೂತಿದ್ದು ತಮ್ಮ AC ಕಾರ್ನಲ್ಲಿ. ಭಯ್ಯ AC ಹಾಕು, AC ಫುಲ್ ಮಾಡು ಅಂತ ಕಾರಿನ ಒಳಗಡೆಯಿಂದ ಕೂಗು. ಅದು ಅಲ್ಲದೆ ಒಬ್ಬರು ಅಮೇರಿಕಾದಿಂದ ಇಂಡಿಯನ್ ಕ್ರಿಕೆಟ್ ಟೀಮ್ ಹಾಕೊಂಡು ಬಂದಿದ್ದಲ್ಲ ಅಣ್ಣ, ಅವನು ಇಂಡಿಯನ್ ಕ್ರಿಕೆಟ್ ಟೀಮ್ ಹಾಕೊಂಡು ಬಂದಿದ್ದು. ನನಗೆ ಅರ್ಥನೇ ಆಗಲಿಲ್ಲ, ಅವರು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿದ್ದಾರಾ ಅಥವಾ ವಿದ್ಯಾರ್ಥಿಗಳ ಧ್ವನಿ ಎತ್ತೋಕೆ ಬಂದಿದ್ದಾರಾ ಅಂತ. ಯಾವುದೋ ಮ್ಯಾಚ್ ನೋಡೋಕೆ ಹೋಗಿದ್ದ ಹಾಗೆ ಇತ್ತು ಅದು. ಮತ್ತೆ ಆ ಇನ್ನಿಬ್ಬರು ವಕೀಲರಿದ್ರಪ್ಪ, ವಿ ಡೋಂಟ್ ನೀಡ್ ಪರ್ಮಿಷನ್ ಅಂತ ಇಂಗ್ಲೀಷ್ನಲ್ಲಿ ಡೈಲಾಗ್ ಹೊಡಿತಾ ಎಲ್ಲರ ಮುಂದೆ ಮಾತಾಡ್ಕೊಂಡು ಕಾಫಿ ಹಿಡ್ಕೊಂಡು ನಿಂತಿದ್ರು. ಅಸಲಿಗೆ ದೆಹಲಿ ಪೊಲೀಸರು ಇವ್ರಿಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಆದರೂ ಬಿಲ್ಡಪ್ಗೆ ಕಮ್ಮಿ ಇರಲಿಲ್ಲ ಇವರಿಗೆ. 5 ನಿಮಿಷದ ಬಿಸಿಲಲ್ಲಿ ನಿಲ್ಲೋಕೆ ಯೋಗ್ಯತೆ ಇಲ್ದವರು ವ್ಯವಸ್ಥೆ ಬದಲಾಯಿಸ್ತಾರ ಅಂತ ಜನ ಹೋಗಿಯೋಕೆ ಶುರು ಮಾಡಿದ್ರು. ಸ್ನೇಹಿತರೆ, ಇಲ್ಲಿಯವರೆಗೂ ನಾವು ನೋಡಿದ್ದು ಬರೀ ಕಾಮಿಡಿ. ಆದರೆ ಈ ಪ್ರೊಟೆಸ್ಟ್ನ ಅತಿ ದೊಡ್ಡ ದುರಂತ, ಅತಿ ಹೆಚ್ಚು ಬೇಸರ ತರುವ ಸಂಗತಿ ಅಂದರೆ ಇದು ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಡೆದ ಹೋರಾಟವಾಗಿತ್ತು. ಆದರೆ ಜಂತರ್ ಮಂತರ್ನ ಆ ಸ್ಟೇಜ್ ಮೇಲೆ, ಆ ಮೈದಾನದಲ್ಲಿ ಅಸಲಿ ವಿದ್ಯಾರ್ಥಿಗಳೇ ಇರಲಿಲ್ಲ. ಯಾವ ಸ್ಟೇಜಿಂದ ಪೇಪರ್ ಲೀಕು, NTA ಭ್ರಷ್ಟಾಚಾರ, CBSEಯ ಅವ್ಯವಸ್ಥೆ ಬಗ್ಗೆ ಕಟುವಾಗಿ ಪ್ರಶ್ನೆ ಮಾಡಬೇಕಿತ್ತೋ, ಎಲ್ಲಿ ವಿದ್ಯಾರ್ಥಿಗಳನ್ನು ಅವರ ಅಪ್ಪ ಅಮ್ಮನ ಮುಂದೆ ನಿಲ್ಲಿಸಿ ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಕಷ್ಟಪಟ್ಟು ಓದ್ತಾರೆ, ಅವ್ರಿಗೊಂದು ನ್ಯಾಯಯುತ ಪರೀಕ್ಷೆ ಸಿಗಲ್ವಾ ಅಂತ ಇಡೀ ದೇಶದ ಮುಂದೆ ಕೇಳಬೇಕಿತ್ತೋ, ಅಲ್ಲಿ ಅಜೆಂಡಾ ಜೀವಿಗಳು ಜೈ ಭೀಮ್, ಜೈ RSS, ಜೈ ಶ್ರೀರಾಮ್ ಮುರ್ದಾಬಾದ್ ಏನೇನೋ ಮಾತಾಡಿಕೊಂಡು ಗೋಧಿ ಮೀಡಿಯಾ ಅಂತ ವಿದ್ಯಾರ್ಥಿಗಳ ನೋವನ್ನೇ ಮಜಾಕ್ ಮಾಡಿಬಿಟ್ರು. ಇಂದಿನಿಂದ ಯಾರೋ ಮಾತಾಡೋಕೆ ಹೋದ್ರೆ
ಇವ್ರ ಜೊತೆ ಇದ್ದವರು ನೀನು ಮಾತಾಡಬೇಡ, ಅವರೇ ಮಾತಾಡ್ತಾರೆ, ಅವರೇ ಕಾಣಿಸ್ಕೋಬೇಕು ಅಂತಿದ್ದ. ಒಂದು ವಿಡಿಯೋ ನೋಡಿ ಬಹಳ ಬೇಸರ ಆಯಿತು ನನಗೆ. ಇವರ ವಕ್ತಾರ ಮಾತಾಡ್ತಿದ್ದ, ಹಿಂದೆ ಒಬ್ಬ ಹುಡುಗ ಮಾತಾಡೋಕೆ ಬಂದ, ಅವನಿಗೆ ಇವನು ಗದರೇ ಸುಮ್ಮನಿರು ನಾನು ಮಾತಾಡ್ತಾ ಇದ್ದೀನಲ್ವಾ ಅಂತ. ಅಲ್ಲ ಬಾಸ್, ಅಲ್ಲಿ ಆ ವಕ್ತಾರ ಮುಖ್ಯನಾ ಅಥವಾ ಹುಡುಗ ವಿದ್ಯಾರ್ಥಿ ಮುಖ್ಯನಾ? ಆದರೆ ಇವರಿಗೆ ಅದು ಬೇಕಾಗಿರಲಿಲ್ಲ. ತನ್ನ ಯೌವನವೆಲ್ಲ ಟೆಸ್ಟ್ ಸೀರೀಸು, ಪುಸ್ತಕಗಳು ಓದ್ಕೊಂಡೇ ಕಳೆದಂತಹ ಆ ಹುಡುಗಿಯ ಧ್ವನಿಯಲ್ಲಿರಲಿಲ್ಲ. ಮಗನ ಕೋಚಿಂಗ್ ಫೀಸ್ ಕಟ್ಟೋಕೆ ಊರಲ್ಲಿ ಹೊಲ ಅಡಮಾನ ಇಟ್ಟು ಸಾಲ ಮಾಡಿದ ಅಪ್ಪನ ಗೋಳು ಆ ಸ್ಟೇಜ್ ಮೇಲೆ ಇರಲಿಲ್ಲ. ದೇವರೇ ಎಕ್ಸಾಮ್ ಆಗಲಿ, ಪ್ರಾಮಾಣಿಕವಾಗಿ ಪರೀಕ್ಷೆ ಮುಗಿಸಿ ಮಗ ಪಾಸ್ ಆಗ್ತಾನೆ ಅಂತ ದೇವಸ್ಥಾನದಲ್ಲಿ ಬೇಡಿಕೊಳ್ತಿದ್ದಂಥ ಅಮ್ಮನ ಕಣ್ಣೀರು ಅಲ್ಲಿರಲಿಲ್ಲ. ಬಿಹಾರ, UP, ಮಧ್ಯಪ್ರದೇಶ, ರಾಜಸ್ಥಾನ, ಕರ್ನಾಟಕದ ಯಾವ ಹುಡುಗ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಪೊಲೀಸರಿಂದ ಏಟು ತಿಂದಿದ್ದನೋ ಅವನಲ್ಲಿ ಕಾಣಿಸ್ಲಿಲ್ಲ. ಇಡೀ ದಿನದ ವಿಡಿಯೋಗಳನ್ನು ಹುಡುಕಿದ್ರು ನಿಜವಾದ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ 10 ಸೆಕೆಂಡ್ ವಿಡಿಯೋ ಕೂಡ ನನಗೆ ಸಿಕ್ಕಲಿಲ್ಲ. ಒಂದಿಬ್ಬರು ಬಂದಿದ್ರು. ಒಬ್ಬರು ಆಂಟಿ ತಮ್ಮ ಮಗಳನ್ನು ಕರ್ಕೊಂಡು ಬಂದು, ನನ್ನ ಮಗಳು 9ನೇ ಕ್ಲಾಸು, ಎಜುಕೇಷನ್ ಸಿಸ್ಟಮ್ ಹಾಳಾಗಿದೆ ಅಂತಿದ್ರು. ಆದರೆ ನಿಜವಾದ ನಷ್ಟ ಅನುಭವಿಸ್ತಾ ಇರೋದು ನೈಟ್ ಅಭ್ಯರ್ಥಿಗಳು. ಅವ್ರು ಇರಲೇ ಇರಲಿಲ್ಲ ಅಲ್ಲಿ. ಉಳಿದವ್ರು ಬರೀ ಕಾಣಿಸ್ಕೊಳ್ಳೋಕೆ, ಕ್ಯಾಮ್ರಾ ಮುಂದೆ ಪೋಸ್ ಕೊಡೋಕೆ, ನ್ಯೂಸಲ್ಲಿ ಬರೋಕೆ ಬಂದು ಇಲ್ಲೇ ಇಡೀ ಕತೆ ಉಲ್ಟಾ ಆಗಿದ್ದು. ನೀವೇ ಒಂದ್ಸಲ ಯೋಚನೆ ಮಾಡಿ ಸ್ನೇಹಿತರೆ, ಆ ದೊಡ್ಡ ಸ್ಟೇಜ್ ಎದುರುಗಡೆ ನೂರಾರು ನ್ಯೂಸ್ ಚಾನೆಲ್ಗಳು, ಕ್ಯಾಮ್ರಾಗಳು, ಆ ಸ್ಟೇಜ್ ಮೇಲೆ ಆ ಆಂದೋಲನ ಜೀವಿಗಳನ್ನು, ಯೂಟ್ಯೂಬರ್ಗಳನ್ನು ಬಿಟ್ಟು ಯಾವುದಾದ್ರೂ ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ನಿಂತು ಮೈಕಿಡ್ದ, ಸರ್ ನಾನು 2 ವರ್ಷ ಕೋಚಿಂಗಲ್ಲಿ 15 ಗಂಟೆ ನಿದ್ದೆ ಬಿಟ್ಟು ಓದಿದ್ದೀನಿ, ನಮ್ಮ ಮನೆಯವ್ರು ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ನಾವೇನು ತಪ್ಪು ಮಾಡಿಲ್ಲ ಸರ್, ಪೇಪರ್ ಲೀಕ್ ಆದರೆ ನನ್ನ ತಪ್ಪೇನು ಅಂತ ತನ್ನ ಭವಿಷ್ಯದ ಜೊತೆ ಯಾರು ಸರ್ ಆಟ ಆಡ್ತಿದ್ದಾರೆ ಅಂತ ಹೇಳಿದ್ನ. ಈ ಮಾತು ಆ ಸ್ಟೇಜ್ ಮೇಲಿಂದ ಬಂದಿದ್ರೆ ಇಡೀ ದೇಶ ಕೇಳ್ತಿರ್ಲಿಲ್ವಾ? ಪ್ರತಿಯೊಬ್ಬ ತಂದೆ ತಾಯಿಯ ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ವಾ? ಸರ್ಕಾರ ಅಲುಗಾಡ್ತಿರ್ಲಿಲ್ವಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪ್ರೆಷರ್ ಬೀಳ್ತಿರ್ಲಿಲ್ವಾ? ಖಂಡಿತ ಆಗ್ತಾ ಇತ್ತು ಅಂತ 50 ಹುಡುಗರು, 10,000 ಜನ ಬೇಡ, ಬರೀ 50 ಅಸಲಿ ಪರೀಕ್ಷೆ ಬರೆಯೋ ಹುಡುಗರು ಬಂದು ಈ ಮಾತು ಹೇಳಿ ಸಂಜೆ ಹೊತ್ತು ಸರ್ಕಾರ ಕಂಗಾಲಾಗ್ತಾ ಇತ್ತು. ಇಡೀ ದಿನ ಸ್ಟೇಜ್ ಮೇಲೆ ಬರೀ ನೀಟ್, CBSE ವಿದ್ಯಾರ್ಥಿಗಳು, ಅವರನ್ನು ಕಷ್ಟಪಟ್ಟು ಓದಿಸಿದ ತಂದೆ ತಾಯಿ ಮಾತಾಡಿದರೆ, ಪೇಪರ್ ಲೀಕಿಂದ ತೊಂದರೆಯಾದ ಕುಟುಂಬಗಳು ತಂದಿದ್ರೆ, ಚರ್ಚೆ ಬರೀ ಪರೀಕ್ಷಾ ಸುಧಾರಣೆ ಮತ್ತು ಸರ್ಕಾರದ ಜವಾಬ್ದಾರಿಗಳ ಬಗ್ಗೆ ಆಗಿದ್ರೆ ಇವತ್ತು ಚಿತ್ರಣವೇ ಬೇರೆ ಇರ್ತಾ ಇತ್ತು. ಆದರೆ ಸಮಸ್ಯೆ ಏನಂದರೆ, ಸ್ಟೇಜ್ ಮೇಲೆ ವಿದ್ಯಾರ್ಥಿಗಳಿಗಿಂತ ಪ್ರಚಾರ ಪ್ರಿಯರೇ ಹೆಚ್ಚು ಕಾಣಿಸ್ಕೊಂಡ್ರು. ಅಸಲಿಗೆ ಕತೆ ಮರೆಯಾಯಿತು. ಚರ್ಚೆ ವಿದ್ಯಾರ್ಥಿಗಳಿಂದ ಪ್ರೊಟೆಸ್ಟ್ ಮಾಡೋರ ಥರ ಅವರ ಬಟ್ಟೆ, ಕಾಫಿ, ಅವರ ಫ್ಯಾನು ಕಡೆ ಶಿಫ್ಟ್ ಆಯಿತು. ಹಾಗಾದ ಕೂಡಲೇ ಹೋರಾಟದ ದೊಡ್ಡ ಶಕ್ತಿ ಕಮ್ಮಿ ಆಯಿತು. ಈಗ ಒಂದು ಪ್ರಶ್ನೆ ಎಲ್ರಿಗೂ ಬರುತ್ತೆ, 22 ಮಿಲಿಯನ್ ಫಾಲೋವರ್ಸ್ ಇರೋ CJP ಈ ಹೋರಾಟ ಯಾಕೆ ಈಗ ಹಾಳು ಮಾಡ್ತು? ಉತ್ತರ ಸಿಂಪಲ್, ಅವರು ತಮ್ಮ ಪ್ರಚಾರದ ಹುಚ್ಚಿಗಾಗಿ ಇಷ್ಟೊಂದು ದೊಡ್ಡ ವಿಚಾರವನ್ನು ಬಲಿ ಕೊಟ್ಟರು. ದೊಡ್ಡ ಸಮಸ್ಯೆ ಅಂದರೆ ಯುವಕರಿಗೆ ತಾವು ಇದರಲ್ಲಿ ಇದ್ದೀವಿ ಅಂತಲೇ ಗೊತ್ತಿರಲಿಲ್ಲ. ಯುವಕರನ್ನ ಕೇಳಿ ಇವರು ಮ್ಯಾನಿಫೆಸ್ಟೋ ಮಾಡಲಿಲ್ಲ, ವಿದ್ಯಾರ್ಥಿಗಳನ್ನು ವಕ್ತಾರರನ್ನಾಗಿ ನೇಮಿಸಲಿಲ್ಲ, ಅವರನ್ನು ಸೇರಿಸಿಕೊಂಡು ಆಂದೋಲನ ಮಾಡಲಿಲ್ಲ. ಬರೀ ಅದೇ 2 ಐಡಿಯಾಲಜಿ ಅವರದು. JNUನವರನ್ನು ಕರೆಯಿರಿ, ಒಂದು ಕಡೆ ಪ್ರೊಟೆಸ್ಟರ್ಸು, ಸರ್ಕಾರ ವಿರೋಧಿಗಳು ಪಂಡಿತರಿಗೆ ಬೈಯೋರು, ಇವರನ್ನೇ ಕರೆಸಿದ್ರು. ವಿದ್ಯಾರ್ಥಿಗಳು ಇದರಲ್ಲಿ ಸಂಪೂರ್ಣವಾಗಿ ಮಾಯವಾದರು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಪಂಚದ ಜನ ಫಾಲೋ ಮಾಡ್ತಾರೆ. 22 ಮಿಲಿಯನ್ ಫಾಲೋವರ್ಸ್ ಅಂದರೆ ಅದರಲ್ಲಿ ಇಂಡಿಯನ್ಸ್ ಇದ್ದರು, ಪಾಕಿಸ್ತಾನ, ಭೂತಾನಿ, ನೇಪಾಳಿ ಎಲ್ಲರೂ ಇದ್ದರು, ಫೇಕ್ ಅಕೌಂಟ್ಸ್ಗಳು ಇದ್ವು. ಈ ಸಂಖ್ಯೆ ತೋರಿಸಿ ಇಡೀ ದೇಶದ ಯುವಕರು ಸೇರ್ತಿದ್ದಾರೆ ಅಂತ ಬಿಲ್ಡಪ್ ಕೊಟ್ಟರು. ಇವರ ಫಾಲೋವರ್ಸ್ನ ಸಪೋರ್ಟರ್ಸ್ ಮಾಡಿಕೊಳ್ಳಿಲ್ಲ. ಅಮೇರಿಕಾ ಬಾಬು ಇಂದ ಹಿಡಿದು ಕಾಫಿ ಕುಡಿತಾ ಫ್ಯಾನ್ ಗಾಳಿ ತಿಂದವರು ಎಲ್ಲರೂ ತಮ್ಮನ್ನು ತಾವು ಹೀರೋ ಮಾಡಿಕೊಳ್ಳೋ ಕಡೆ ಫೋಕಸ್ ಮಾಡಿದ್ರು. ತಾವು ಏನೇ ಮಾಡಿದ್ರು ಜನ ಸಪೋರ್ಟ್ ಮಾಡ್ತಾರೆ, ರೀಲ್ಸ್ನಲ್ಲಿ ವಿಡಿಯೋ ಹಾಕಿದ್ರೆ ಅದೇ ಆಂದೋಲನ ಅಂತ ಅಂದ್ಕೊಂಡ್ರು. ಇಂಟರ್ನೆಟ್ ಪ್ರಪಂಚ, ರಸ್ತೆ ಪ್ರಪಂಚ ಬೇರೆ ಬೇರೆ ಇರುತ್ತೆ ಬಾಸ್. ಇಂಟರ್ನೆಟ್ಟಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದ್ದವರು ರಸ್ತೆಗೆ ಬಂದರೆ ನಾಯಿ ಕೂಡ ಕೇಳಲ್ಲ. ರೀಲ್ ಮೇಲೆ ಲೈಕ್ ಮಾಡೋದು, ರಸ್ತೆಗಿಳಿಯೋದು 2 ಬೇರೆ ಬೇರೆ. ಯಾರೋ ನಿಮ್ಮ ವಿಡಿಯೋ ದಿನ ನೋಡ್ತಿರಬಹುದು, ಆದರೆ ಬಿಸಿಲಲ್ಲಿ ನಿಮ್ಮ ಪರ ನಿಲ್ಲಲ್ಲ. ಜನರ ಜೊತೆ ಎಮೋಷನಲ್ ಕನೆಕ್ಟ್ ಇರಬೇಕು. ನಂಬಿಕೆ ಇಲ್ಲ ಅಂದರೆ UP, ಬಿಹಾರ ಕಡೆಯಿಂದ ಬಂದು ನೋಡಿ. ಜನರು ನೀವು ಪ್ರಾಮಾಣಿಕವಾಗಿ ಜೊತೆಗಿದ್ದಾರಾ, ಅವರ ಕಷ್ಟಕ್ಕೆ ನಿಲ್ತೀರಾ ಅಂತ ಅಂದುಕೊಂಡ್ರೆ ಮಾತ್ರ ಅವರು ನಮ್ಮವರು, ಅವರಿಗಾಗಿ 4 ಹೆಜ್ಜೆ ನಾವು ಬರ್ತೀವಿ ಅಂತಾರೆ. ಅದು ಬಿಟ್ಟು AC ಕಾರಲ್ಲಿ ಓಡಾಡೋದನ್ನು ಜನ ನಂಬೋಕೆ ಸಾಧ್ಯನೇ ಇಲ್ಲ. ಸಂಜೆ ಪ್ರೊಟೆಸ್ಟ್ ಮುಗಿಯೋ ಹೊತ್ತಿಗೆ CJP ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ನಾವು ಸರ್ಕಾರಕ್ಕೆ 7 ದಿನಗಳ ಅಲ್ಟಿಮೇಟ್ ಟೈಮನ್ನು ಕೊಡ್ತಾ ಇದ್ದೀವಿ.
ಅವ್ರಿಗಷ್ಟೇ ಸಮಯಾವಕಾಶ, 7 ದಿನಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಇಲ್ದಿದ್ರೆ ಇಡೀ ದೇಶಾದ್ಯಂತ ನಮ್ಮ ಆಂದೋಲನ ಹಬ್ಬುತ್ತೆ ಅಂತ ವಾರ್ನಿಂಗ್ ಕೊಟ್ಟರು. ಆಮೇಲೆ ಫೌಂಡರ್ ಅಭಿಜಿತ್, ನಾನು 1.5 ವರ್ಷದಿಂದ ನನ್ನ ಪೇರೆಂಟ್ಸ್ ನೋಡಿಲ್ಲ, ಈಗ ಅವರನ್ನು ನೋಡೋಕ್ಕೆ ಊರಿಗೆ ಹೋಗ್ತೀನಿ ಅಂತ ಟ್ವೀಟ್ ಮಾಡಿ ಹೊರಟರು. ಈಗ ಇಡೀ ವಿಡಿಯೋದ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಜಂತರ್ ಮಂತರ್ನಲ್ಲಿ ನಡೆದ ಈ ಡ್ರಾಮಾದಿಂದ ಅತಿ ಹೆಚ್ಚು ಲಾಭ ಆಗಿದೆ ಯಾರಿಗೆ? ಹೋರಾಟದ ಮೂಲ ಉದ್ದೇಶ ಶಿಕ್ಷಣ ಸಚಿವರ ಮೇಲೆ, ಸರ್ಕಾರದ ಮೇಲೆ ಪ್ರೆಷರ್ ಹಾಕೋಕೆ ಆಗಿತ್ತು. ಇವರ ಭ್ರಷ್ಟಾಚಾರವನ್ನು ಬಯಲು ಮಾಡಬೇಕಿತ್ತು ಅವ್ರ ಉದ್ದೇಶ. ಆದರೆ ಜೂನ್ 6ರಂದು ಸಂಜೆ ಹೊತ್ತಿಗೆ ಏನಾಯಿತು ಗೊತ್ತಾ? ಸರ್ಕಾರ ಕಂಪ್ಲೀಟಾಗಿ ಸೇಫ್ ಆಯಿತು. ಯಾರು ಪ್ರೆಷರ್ನಲ್ಲಿ ಇರಬೇಕಿತ್ತೋ ಅವರು ರಿಲ್ಯಾಕ್ಸ್ ಆದರು. ಆದರೆ ಬದಲು ಈ ಹೋರಾಟಗಾರರ ಬಗ್ಗೆನೇ ಪ್ರಶ್ನೆ ಶುರುವಾಯಿತು. ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನ್ಯೂಸ್ ಚಾನೆಲ್ಗಳಲ್ಲಿ, ಟ್ವಿಟರ್ನಲ್ಲಿ ಟ್ರೆಂಡ್ ಆಗ್ತಿದ್ದ NTA ಅಲ್ಲ, ಪೇಪರ್ ಲೀಕ್ ಅಲ್ಲ, ಬದಲಾಗಿ ಕಾಫಿ ಫ್ಯಾನ್ ವೈರಲ್ ವಿಡಿಯೋ, ಉಮರ್ ಖಾಲಿದ್ ಫೋಟೋ, ಇರಾನ್, ಪಾಕಿಸ್ತಾನ, ಅಮೇರಿಕಾ, LGBTQ, ಆಜಾದಿ, JNU, EVM ಹ್ಯಾಕು, ಇವು ಟ್ರೆಂಡ್ ಆಗ್ತಿದ್ವು. ಯಾವ ಹೋರಾಟ ಉದ್ದೇಶ ಭ್ರಷ್ಟಾಚಾರದ ವಿರುದ್ಧ ಇತ್ತೋ ಆ ಹೋರಾಟವನ್ನೇ ಒಂದು ಮೀಮ್ ಮಾಡಿ ಇಟ್ಟರು. ಯಾವುದೇ ಆಂದೋಲನಕ್ಕೆ ಅತಿ ಕೆಟ್ಟ ದಿನ ಅಂದರೆ ಜನ ಕಡಿಮೆ ಬಂದಿದ್ದಲ್ಲ, ಬದಲಾಗಿ ಜನ ಹೋರಾಟದ ಅಸಲಿ ವಿಷಯದ ಬದಲು ಆ ಹೋರಾಟಗಾರರನ್ನು ಮೀಮ್ಸ್ ಮಜಾ ಮಾಡಿಕೊಂಡು, ತಮಾಷೆ ಮಾಡಿಕೊಂಡು, ಗೇಲಿ ಮಾಡ್ಕೊಂಡು ಮಾತಾಡ್ತಾರಲ್ಲ, ಅದು ಜೂನ್ 6ರ ನಂತರ ಇದೇ ಆಯಿತು. ಪೇಪರ್ ಲೀಕ್ಗಿಂತ ನಾಟಕದ ವಿಡಿಯೋಗಳನ್ನೇ ವೈರಲ್ ಆದವು. ಫೋಕಸ್ ಶಿಫ್ಟ್ ಆಯಿತು. ಲಾಭ ಆಗೋದು ಯಾರಿಗೆ? ಯಾರ ವಿರುದ್ಧ ಹೋರಾಟ ಇದೆಯೋ ಅವರಿಗೆ ಲಾಭ. ಸರ್ಕಾರದ ಬೆಂಬಲಿಗರು ಈ ಹೋರಾಟಗಾರರ ಮಜಾವನ್ನು ನೋಡಿ ವಿರೋಧಿಗಳಿಗೂ ಬಚಾವ್ ಮಾಡಿಕೊಳ್ಳೋಕ್ಕೆ ಆಗ್ತಿಲ್ಲ. ಹಿರಿಯ ಪತ್ರಕರ್ತೆ ಅರ್ಫಾ ಖನಾಮ್ ಹೋಗಿದ್ರು, ಅವರು ಸರ್ಕಾರದ ಕಟು ವಿರೋಧಿ. ಆದರೆ ಅವರು ಕೂಡ ಅಲ್ಲಿಂದ ಪರಿಸ್ಥಿತಿಯನ್ನು ನೋಡಿ 1000 ಜನ ಸಿಗ್ತಿಲ್ಲ, 2% ಜನ ಬಂದಿಲ್ಲ ಅಂತ ಬೇಸರ ಮಾಡಿಕೊಂಡ್ರು. ಇಲ್ಲಿ ಪ್ರೊಟೆಸ್ಟ್ ಮಾಡೋರಿಗಿಂತ ಇಂಟರ್ವ್ಯೂ ಮಾಡೋರೇ ಜಾಸ್ತಿ ಇದ್ದಾರೆ. ಅರ್ಥ ಆಗ್ತಿಲ್ಲ ಏನೇನು ಆಗ್ತಿದೆ ಅಂತ. ಸ್ನೇಹಿತರೆ, ಇಷ್ಟೆಲ್ಲ ಆದಮೇಲೂ ಆ ಹಳ್ಳಿ ಹುಡುಗ, ಆ ಪರೀಕ್ಷೆ ಬರೆದ ವಿದ್ಯಾರ್ಥಿ ಅಲ್ಲೇ ಇದ್ದಾನೆ. ಅವನ ತಲೆಯಲ್ಲಿರೋ ಪ್ರಶ್ನೆ ಒಂದೇ, ನನ್ನ ಪರೀಕ್ಷಾ ವ್ಯವಸ್ಥೆ ಯಾವಾಗ ಸುಧಾರಿಸುತ್ತೆ, ನನಗೆ ನ್ಯಾಯ ಯಾವಾಗ ಸಿಗುತ್ತೆ ಅಂತ. ಎಲ್ಲರೂ ನಮ್ಮನ್ನು ಪ್ರಶ್ನೆ ಮಾಡ್ತಿರ್ತೀರಿ, ನೀವು ನೀಟ್ ಪರೀಕ್ಷೆ ಬಗ್ಗೆ ಮಾತಾಡ್ರಿ, ನೀಟ್ ಪರೀಕ್ಷೆ ಮಾತಾಡಿದ್ರೆ ಪರಿಹಾರ ಸಿಕ್ಕಲ್ಲ. ಪರಿಹಾರವನ್ನು ಹುಡುಕುವ ರೀತಿಯಲ್ಲೇ ಹುಡುಕಬೇಕು. ಈಗ CJPಗೆ 22 ಮಿಲಿಯನ್ ಫಾಲೋವರ್ಸ್ ಬಂದರು, ಯಾರಿಗೋ ಟ್ವಿಟರ್ನಲ್ಲಿ ದುಡ್ಡು ಬಂತು, ಇನ್ಯಾರಿಗೋ ಪ್ರಚಾರ ಸಿಕ್ತು. ಆದರೆ ಪೇಪರ್ ಲೀಕ್ ಮಾಡಿದವ್ರ ಮೇಲೆ ಏನಾಗುತ್ತೆ ಅಂತ ಆ ಮುಗ್ಧ ಹುಡುಗನಿಗೆ ಗೊತ್ತೇ ಆಗಲಿಲ್ಲ. ಇದು ಇಡೀ ಎಪಿಸೋಡ್ನ ಅತಿ ಬೇಸರದ ಸಂಗತಿ. ನೋಡಿ, ಗುಂಪೇ ಎಲ್ಲವೂ ಆಗಿರಲ್ಲ. ಯಾವುದೇ ಹೋರಾಟದ ಶಕ್ತಿ ಬರೀ ಜನಸಂದಣಿಯಿಂದಲ್ಲ. 100 ಜನ ಇದ್ದರೂ ಒಂದು ವಿಚಾರದ ಬಗ್ಗೆ ಪ್ರಾಮಾಣಿಕವಾಗಿ ನಿಂತರೆ ಅವರ ಧ್ವನಿ ಕೇಳಿಸುತ್ತೆ. ಆದರೆ ಬರೀ ನಾಟಕ ಆದಾಗ, ಹೋರಾಟದಲ್ಲಿ ಗಾಂಭೀರ್ಯತೆ ಬಿಟ್ಟು ತಮಾಷೆ ಆದಾಗ ಅದರ ಬೆಲೆ ಕೆಳಗಿಳಿತಾ ಹೋಗುತ್ತೆ. 1,00,000 ಜನ ಬಂದರು, ನ್ಯಾಯ ಸಿಗುತ್ತಾ? ವಿದ್ಯಾರ್ಥಿಗಳಿಗೆ ಗುಂಪು ಬೇಕಾಗಿರಲಿಲ್ಲ, ಅವರ ಪರ ಪ್ರಾಮಾಣಿಕವಾಗಿ ನಿಲ್ಲೋರು ಬೇಕಾಗಿತ್ತು. ನಾನು ಮತ್ತೆ ಹೇಳ್ತಿದ್ದೀನಿ, ಕೊನೆಯದಾಗಿ ಹೇಳ್ತಿದ್ದೀನಿ, ಇತಿಹಾಸದಲ್ಲಿ ತುಂಬ ಹೋರಾಟಗಳು ಸೋತಿರೋದು ಸರ್ಕಾರ ಸ್ಟ್ರಾಂಗ್ ಇದೆ ಅಂತಲ್ಲ, ಬದಲಾಗಿ ಅಸಲಿ ವಿಚಾರ ಡೈವರ್ಟ್ ಆಯಿತು ಅಂತ. ಇವತ್ತು ಜಂತರ್ ಮಂತರ್ನಲ್ಲೂ ಆಗಿದ್ದು ಅದೇ. ಮುಂದಿನ ದಿನಗಳಲ್ಲಿ ದೆಹಲಿಯಲ್ಲಾಗಲಿ, ಕರ್ನಾಟಕದಲ್ಲಾಗಲಿ, ಅಥವಾ ಇನ್ಯಾವುದೇ ರಾಜ್ಯದಲ್ಲಾಗಲಿ ಯಾವುದೇ ವಿದ್ಯಾರ್ಥಿ ಹೋರಾಟ ನಡೆದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ವಿದ್ಯಾರ್ಥಿಗಳನ್ನು ನಿಲ್ಲಿಸಿ, ಅವರ ಪೋಷಕರನ್ನು ನಿಲ್ಲಿಸಿ, ನಷ್ಟ ಅನುಭವಿಸಿದವ್ರು ನಿಲ್ಲಿಸಿ. ಬೇರೆ ಯಾವುದೋ ರಾಜಕೀಯ ಬೇಡ ನಮಗೆ, ಯಾವುದೋ ಅಜೆಂಡಾ ಬೇಡ ನಮಗೆ. ಬರೀ ಒಂದೇ ಪ್ರಶ್ನೆ ಕೇಳಿ, ವಿದ್ಯಾರ್ಥಿಗಳಿಗೆ ನ್ಯಾಯ ಯಾವಾಗ ಸಿಗುತ್ತೆ? ಫೋಕಸ್ ಕ್ಲಿಯರ್ ಆಗಿರಲಿ, ಉದ್ದೇಶ ಪ್ರಾಮಾಣಿಕವಾಗಿರಲಿ. ಆವಾಗ ಮಾತ್ರ ಪ್ರಭಾವ ಬೀರಬಹುದು, ಸರ್ಕಾರದ ಮೇಲೆ ಒತ್ತಡವನ್ನು ತರಬಹುದು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಯಾರು ಚೆಲ್ಲಾಟ ಆಡದಿರಲಿ. CJP ಆಂದೋಲನದಲ್ಲಿ ಈ ತಪ್ಪುಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬ ವಿದ್ಯಾರ್ಥಿ ಪೋಷಕರಿಗೂ ಈ ವಿಡಿಯೋ ಶೇರ್ ಮಾಡಿ. ಅಸಲಿ ಸತ್ಯ ಎಲ್ರಿಗೂ ಗೊತ್ತಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್.